ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ಸಂತೋಷ್ ಕುಮಾರ್ ಪಾಟೀಲ್. ಇಂದು ನನ್ನ ಜೊತೆಗೆ ರಂಜಾನ್ ಸರ್, ಸಮಾಜಶಾಸ್ತ್ರದ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಂಡಿರಿನಲ್ಲಿ ತಮ್ಮ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ವಿಶೇಷವಾದ ವಿಡಿಯೋ ಮಾಡುವ ಉದ್ದೇಶ ಏನಂತಂದರೆ 20ನೇ ತಾರೀಕು ಸಮಾಜಶಾಸ್ತ್ರದ ಪರೀಕ್ಷೆ ಇದೆ. ಸೊ ಇಲ್ಲಿ 17, 18, 19 3 ದಿನಗಳವರೆಗೆ ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡಲು ಸಮಯ ಇದೆ. ಸೊ ಆಲ್ರೆಡಿ ನಾನು ನನ್ನ ಎಲ್ಲ ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳಿಗೆ 2015ರಿಂದ 2022ರವರೆಗಿನ ಪ್ರಶ್ನೆ ಪತ್ರಿಕೆಗಳನ್ನು, ಅಂದರೆ ಹಿಂದೆ ನಡೆದ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರ ಸಹಿತ ನಾನು ಅವರಿಗೆ ಜೆರಾಕ್ಸ್ ಮಾಡಿ ಅವರಿಗೆ ಕೊಡಲಾಗಿದೆ. ಸೊ ವಿದ್ಯಾರ್ಥಿಗಳಿಗೆ ವಿಶೇಷ ಸೂಚನೆ ಏನಂತಂದರೆ, ಈ 3 ದಿನದಲ್ಲಿ ಆ 2015ರಿಂದ 2022ರವರೆಗಿನ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಉತ್ತಮವಾದ ರೀತಿಯಲ್ಲಿ ಅದನ್ನು ವಿದ್ಯಾಭ್ಯಾಸ ಮಾಡಿದ್ದೇ ಆದ ಸಂದರ್ಭದಲ್ಲಿ ನೀವು ಉತ್ತಮವಾದ ಅಂಕಗಳನ್ನು ಏನಂತಂದರೆ ತೆಗೆದುಕೊಳ್ಳಕ್ಕೆ ಸಾಧ್ಯವಾಗುತ್ತದೆ. ಏಕೆಂತಂತಂದರೆ ಹಿಂದೆ ನಡೆದ ಪ್ರಶ್ನೆ ಪತ್ರಿಕೆಗಳನ್ನು ನಾವು ವಿದ್ಯಾಭ್ಯಾಸ ಮಾಡುವುದರಿಂದ, ಒಂದು ಸಲ ನೋಡುವುದರಿಂದ ಏನಾಗುತ್ತೆ ಅಂತಂದರೆ ಪ್ರಶ್ನೆಗಳ ರಚನೆ ಹೇಗಿರುತ್ತದೆ ಎಂಬುದರ ಬಗ್ಗೆ ಕೂಡ ನಿಮಗೆ ಏನಂತಂದರೆ ಜ್ಞಾನ ಬರುತ್ತದೆ. ಸೊ ಅದಕ್ಕೆ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು, ಈ 3 ದಿನಗಳು ಟೈಮ್ ಇದೆ, 17, 18, 19 ಈ 3 ದಿನಗಳನ್ನು ಉತ್ತಮವಾದ ರೀತಿಯಲ್ಲಿ ಸಮಯವನ್ನು ಬಳಸಿಕೊಂಡು ಸಮಾಜಶಾಸ್ತ್ರದಲ್ಲಿ ಉತ್ತಮವಾದ ಅಂಕಗಳನ್ನು ಗಳಿಸಿ ಅಂತ ಹೇಳುತ್ತಾ, ನಾನು ನನ್ನ ಎಲ್ಲ ಸಮಾಜಶಾಸ್ತ್ರದ ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ, ರಂಜಾನ್ ಸರ್ ಕಡೆಯಿಂದ ಆಲ್ ದಿ ಬೆಸ್ಟ್ ಅನ್ನು ಹೇಳ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಶುಭವಾಗಲಿ. ಈಗ ರಂಜಾನ್ ಸರ್ ಅವರು ಒಂದೆರಡು ಮಾತುಗಳನ್ನು ಆಡ್ತಾ ಇದ್ದಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಸ್ನೇಹಿತರಾದ ಸಂತೋಷ್ ಪಾಟೀಲ್ ರೇವಗಿಯವರು ಹೇಳಿದಂಥ ವಿಷಯ ಅರ್ಥಪೂರ್ಣವಾದದ್ದು. ಆಮೇಲೆ ವಿದ್ಯಾರ್ಥಿ ಗಮನ ಇಟ್ಟು ಏನೈತಿ ತಿಳ್ಕೋಬೇಕು. ಆಮೇಲೆ 16 ತಾರೀಕು ಎಕನಾಮಿಕ್ಸ್ ಇದ್ದ ಸಲುವಾಗಿ 17, 18, 19 3 ದಿನ ನಿಮಗೆ ಕಾಲಾವಕಾಶ ಇದ್ದಂಥ ಪೈಲೆ ಕೊಟ್ಟಂಥ ಎಲ್ಲ ಕ್ವಶನ್ ಪೇಪರ್ಸ್ ಏನು ಕೊಟ್ಟಿರಲ್ಲ ಅದೇ ರಿಪೀಟ್ ನೀವು ತೊಗೊಂಡು ಓದಿದ್ದೇ ಆದರೆ ಅದರಲ್ಲಿ 50% 70% ಅದರಲ್ಲಿ ಕ್ವಶನ್ ಪೇಪರ್ ರಿವಿಷನ್ ಆಗಿರ್ತವೆ. ಅದಕ್ಕೆ ಆತ್ಮೀಯ ಸಂತೋಷ್ ಪಾಟೀಲ್ ಹೇಳಿದಂಥ ವಿಷಯ ಸ್ವಲ್ಪ ಹೆಚ್ಚಿಗೆ ಕೊಟ್ಟು ನೀವು ಮತ್ತೆ ಸ್ಕೋರ್ ಹೆಚ್ಚಿಗೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. 80ಕ್ಕೆ 80 ತೊಗೊಳಕ್ಕೆ ಅವಕಾಶಗಳಿವೆ. ಅದಕ್ಕಂತ ನೀವು ಚೆನ್ನಾಗಿ ಸ್ವಲ್ಪ ಎಕನಾಮಿಕ್ಸ್ ಪೇಪರ್ ಆದ ನಂತರ ಸ್ವಲ್ಪ 3 ದಿನ ಕೂತಿ ಅದ್ರ ಬಗ್ಗೆ ಹೆಚ್ಚಿಗೆ ರಿವಿಷನ್ ಮಾಡ್ತಾಯಿರಿ. 2, 3, 4 ಜನ ಕೂಡಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಆಮೇಲೆ ನೀವು ಏನೈತಿ ಒಬ್ರಿಗೊಬ್ರು ಐತಿ ಕಂಬೈನ್ ಮಾಡಿದ್ದು, ಆಮೇಲೆ ಇದು ಮಾಡ್ಕೊಂಡು ಡಿಸ್ಕಸ್ ಮಾಡಿದೆ ಅಂದರೆ ಹೆಚ್ಚಿಗೆ ಸ್ಕೋರ್ ಆಗ್ತದೆ. ಅದಕ್ಕೆಂತ ನಿಮಗೆ ಹೈರಸೋದಿದೆ. ಆಲ್ ದಿ ಬೆಸ್ಟ್, ಚೆನ್ನಾಗಿ ಬರೀರಿ ಎಂಬುದು 20 ತಾರೀಕಿಗೆ ನೀವು ಪೇಪರ್ ಇದ್ದ ಸಲುವಾಗಿ 3 ದಿನ ನಿಮಗೆ ಟೈಮ್ ಸಿಕ್ಕದ ಸರಿಯಾಗಿ ಬರೆದು ಒಂದು ಒಳ್ಳೆಯ ರೀತಿಯಿಂದ ಇಂತೆ ನೀವು ಆ ಕಾಲೇಜಿಗೆ ಕೀರ್ತಿ ತರಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು. ರಂಜಾನ್ ಸರ್ ಹೇಳಿದ್ರು ಚರ್ಚೆ ಮತ್ತು ಗ್ರೂಪ್ ಸ್ಟಡಿ ಎಷ್ಟು ಮಹತ್ವದಿದೆ ಅಂಥೇಳಿ. ಗ್ರೂಪ್ ಸ್ಟಡಿ ಮಾಡೋದ್ರಿಂದ ತುಂಬ ಅನುಕೂಲ ಇದೆ. ಸೊ ಅದಕ್ಕೆ ಒಂದು ಹಿಂದಿಯಲ್ಲಿ ಒಂದು ಕಹಾವತ್ತಿದೆ, ಏನಂತಂದರೆ ಕೋಶಿಶ್ ಕರ್ನೆ ವಾಲೆ ಕಿ ಕಭಿ ಹಾರ್ ನಹಿ ಹೋತಿ ಹೈ. ಸೊ